ನಂತರ ನಾವು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳನ್ನು ತಿಳಿದುಕೊಳ್ಳೋಣ. ನಾವು ಬಳಸುವ ಇಂಧನಗಳಲ್ಲಿ ಹೆಚ್ಚಿನವು ಕಾರ್ಬನ್ ಅಥವಾ ಕಾರ್ಬನ್ ಸಂಯುಕ್ತಗಳಿಂದ ಮಾಡಲ್ಪಟ್ಟಿವೆ. ಆದ್ದರಿಂದ ಮೊದಲಿಗೆ ದಹನ ಕ್ರಿಯೆಯಿಂದ ಪ್ರಾರಂಭಿಸೋಣ. 1. ದಹನ ಕ್ರಿಯೆ. ಕಾರ್ಬನ್ನ ಎಲ್ಲ ಬಹುರೂಪಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಾಖ ಮತ್ತು ಬೆಳಕು ಬಿಡುಗಡೆ ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡುತ್ತವೆ. 1. C+O2 is equal to CO2 ಪ್ಲಸ್ ಶಾಖ ಪ್ಲಸ್ ಬೆಳಕು. 2. CH4 plus O2 is gives rise to CO2 plus H2O ಪ್ಲಸ್ ಶಾಖ ಮತ್ತು ಬೆಳಕು. 3. CH3CH2OH plus O2 is gives rise to CO2 plus H2O plus ಶಾಖ ಮತ್ತು ಬೆಳಕು. ಎರಡನೆಯದಾಗಿ ಉತ್ಕರ್ಷಣೆ. ಮೇಲೆ ತಿಳಿಸಿದ ದಹನ ಕ್ರಿಯೆಯು ಉತ್ಕರ್ಷಣಾ ಕ್ರಿಯೆಯೇ? ಹೌದು, ದಹನ ಕ್ರಿಯೆಯು ಉತ್ಕರ್ಷಣಾ ಕ್ರಿಯೆ. ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಿಸಬಹುದು. ಉದಾಹರಣೆಗೆ, ಆಲ್ಕೋಹಾಲ್ಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತಿಸಬಹುದು. CH3CH2OH ಇನ್ ಪ್ರೆಸೆನ್ಸ್ ಆಫ್ ಕ್ಷಾರೀಯ KMnO4 ಪ್ಲಸ್ ಶಾಖ ಅಥವಾ ಆಮ್ಲೀಯ K2Cr2O2 ಪ್ಲಸ್ ಶಾಖ is gives rise to CH3COOH. ಎಥನಾಲ್ ಅನ್ನು ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಜೊತೆ ಉತ್ಕರ್ಷಿಸಿದಾಗ ಅಸಿಟಿಕ್ ಆಮ್ಲವು ಉತ್ಪತ್ತಿಯಾಗುತ್ತದೆ. ಎಥನಾಲ್ ಅನ್ನು ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆ ಉತ್ಕರ್ಷಿಸಿದಾಗಲೂ ಅಸಿಟಿಕ್ ಆಮ್ಲ ದೊರೆಯುತ್ತದೆ. ನಂತರ ಉತ್ಕರ್ಷಣಾಕಾರಿಗಳು ಎಂದರೇನು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಕೆಲವು ವಸ್ತುಗಳು ಇತರ ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅಂತಹ ವಸ್ತುಗಳನ್ನು ಉತ್ಕರ್ಷಣಾಕಾರಿಗಳು ಅಂತ ಕರೀತಾರೆ. ಉದಾಹರಣೆ, ಇಲ್ಲಿ ಪ್ರಾರಂಭಿಕ ವಸ್ತುವಿಗೆ ಆಕ್ಸಿಜನ್ ಅನ್ನು ಸೇರಿಸುವ ಮೂಲಕ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ ಉತ್ಕರ್ಷಿಸುವುದರಿಂದ ಇವುಗಳನ್ನು ಉತ್ಕರ್ಷಣಾಕಾರಿಗಳು ಎನ್ನುವರು. ಮೂರನೇದಾಗಿ ಸಂಕಲನ ಕ್ರಿಯೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೋಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಯನ್ನ ಸಂಕಲನ ಕ್ರಿಯೆ ಎನ್ನುತ್ತಾರೆ. ನಂತರ ಕ್ರಿಯಾವರ್ಧಕಗಳೆಂದರೇನು ಅಂತ ತಿಳ್ಕೊಳ್ಳೋಣ. ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ಕ್ರಿಯಾದರದಲ್ಲಿ ಬದಲಾವಣೆ ತರುವ ವಸ್ತುಗಳನ್ನು ಕ್ರಿಯಾವರ್ಧಕಗಳು ಅಂತ ಕರೀತಾರೆ. ನಾವೀಗ ಸಂಕಲನ ಕ್ರಿಯೆಗೆ ಉದಾಹರಣೆಯನ್ನು ನೋಡೋಣ. ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಅಪರ್ಯಾಪ್ತ ಕಾರ್ಬನ್ ಸರಪಳಿಯಿಂದ ಪರ್ಯಾಪ್ತ ಕಾರ್ಬನ್ ಸರಪಳಿ ದೊರೆಯುತ್ತದೆ. ಈ ರೀತಿಯಾಗಿ ಅಪರ್ಯಾಪ್ತ ಕಾರ್ಬನ್ ಸರಪಳಿಯಿಂದ ಪರ್ಯಾಪ್ತ ಕಾರ್ಬನ್ ಸರಪಳಿ ದೊರೆಯುತ್ತದೆ. ನಾಲ್ಕನೇದಾಗಿ ಆದೇಶನ ಕ್ರಿಯೆ. ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವುದನ್ನು ಆದೇಶನ ಕ್ರಿಯೆ ಎನ್ನುವರು. ಉದಾಹರಣೆಗೆ, ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನು ಸೇರಿಸಲಾಗುತ್ತದೆ. ಕ್ಲೋರಿನ್ ಹೈಡ್ರೋಕಾರ್ಬನ್ನಲ್ಲಿರುವ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸಬಲ್ಲದು. ಇಲ್ಲಿ ಮೀಥೇನ್ ಅನ್ನು ತೆಗೆದುಕೊಳ್ಳೋಣ. CH4 plus Cl2 is gives rise to CH3Cl plus HCl. ಸೂರ್ಯನ ಬೆಳಕಿನಲ್ಲಿ CH3Cl plus Cl2 is gives rise to CH2Cl2 plus HCl. CH2Cl2 plus Cl2 is gives rise to CHCl3 plus HCl. CHCl3 plus Cl2 is gives rise to CCl4 plus HCl. CCl4 ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ ಟೆಟ್ರಾಕ್ಲೋರೋಮೀಥೇನ್. ನಂತರ ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು. ಕಾರ್ಬನ್ ಸಂಯುಕ್ತಗಳು ಅಸಂಖ್ಯಾತ ಆದರೂ ಅದರಲ್ಲಿ ಅನೇಕವು ಅಮೂಲ್ಯವಾಗಿವೆ.
ಆದರೆ ನಾವು ಇಂದು ವಾಣಿಜ್ಯಿಕವಾಗಿ ಪ್ರಮುಖವಾದ 2 ಸಂಯುಕ್ತಗಳನ್ನು ಅಭ್ಯಾಸ ಮಾಡೋಣ. ಅವು ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ. ಮೊದಲನೆಯದಾಗಿ ಎಥನಾಲ್. ಎಥನಾಲ್ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ. ಇದನ್ನು ಸಾಮಾನ್ಯವಾಗಿ ಆಲ್ಕೋಹಾಲ್ ಎನ್ನುತ್ತಾರೆ. ಇದು ಎಲ್ಲ ಆಲ್ಕೋಹಾಲ್ ಯುಕ್ತ ಪಾನೀಯಗಳ ಸಕ್ರಿಯ ಘಟಕವಾಗಿದೆ. ಇದು ಉತ್ತಮ ದ್ರಾವಕವಾಗಿರುವುದರಿಂದ ಟಿಂಚರ್, ಅಯೋಡಿನ್, ಕೆಮ್ಮಿನ ಔಷಧ, ಅನೇಕ ಟಾನಿಕ್ಗಳು ಮತ್ತು ಔಷಧಗಳಲ್ಲಿ ಬಳಸುತ್ತಾರೆ. ನಂತರ ಎಥನಾಲ್ನ ಕ್ರಿಯೆಗಳು. ಮೊದಲನೆಯದಾಗಿ ಸೋಡಿಯಂನೊಂದಿಗೆ ವರ್ತನೆ. ಆಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ. ಎಥನಾಲ್ನೊಂದಿಗೆ ಉಂಟಾಗುವ ಇನ್ನೊಂದು ಉತ್ಪನ್ನ ಸೋಡಿಯಂ ಎಥಾಕ್ಸೈಡ್. 2Na plus 2CH3CH2OH is gives rise to 2CH3CH2ONA plus H2. ಎರಡನೆಯದಾಗಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಗಳು. ಎಥನಾಲ್ ಅನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತದೆ. CH3CH2OH ಇನ್ ಪ್ರೆಸೆನ್ಸ್ ಆಫ್ ಶಾಖ ಅಥವಾ H2SO4 is gives rise to CH2 ದ್ವಿಬಂಧ CH2 plus H2O. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ವಿಜಲಕಾರಕವಾಗಿದ್ದು ಎಥನಾಲ್ನಿಂದ ನೀರನ್ನು ಹೊರತೆಗೆಯುತ್ತದೆ. ಇಲ್ಲಿ ಸಲ್ಫ್ಯೂರಿಕ್ ಆಮ್ಲವು ನಿರ್ಜಲೀಕರಣವನ್ನುಂಟು ಮಾಡಿದೆ. ಎರಡನೆಯದಾಗಿ ಎಥನೋಯಿಕ್ ಆಮ್ಲ. ಎಥನೋಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಅಸಿಟಿಕ್ ಆಮ್ಲ ಅಂತಾನೂ ಕರೀತಾರೆ. ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರಿರುತ್ತದೆ. 5ರಿಂದ 8% ಅಸಿಟಿಕ್ ಆಮ್ಲದ ದ್ರಾವಣವನ್ನು ವಿನೆಗರ್ ಅಂತ ಕರೀತಾರೆ. ಇದನ್ನು ಆಹಾರಗಳ ಸಂರಕ್ಷಕವಾಗಿ ವ್ಯಾಪಕವಾಗಿ ಬಳಸ್ತಾರೆ. ಉದಾಹರಣೆ, ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಬಳಸಲಾಗುತ್ತದೆ. ಶುದ್ಧ ಎಥನೋಯಿಕ್ ಆಮ್ಲದ ದ್ರವಣ ಬಿಂದು 290 ಕೆಲ್ವಿನ್. ಆದ್ದರಿಂದ ಇದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ. ಇದರಿಂದಾಗಿ ಇದಕ್ಕೆ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂಬ ಹೆಸರು ಬಂದಿದೆ. ನಂತರ ಎಥನೋಯಿಕ್ ಆಮ್ಲದ ಕ್ರಿಯೆಗಳು. ಮೊದಲನೆಯದಾಗಿ ಎಸ್ಟರೀಕರಣ ಕ್ರಿಯೆ. ಎಥನೋಯಿಕ್ ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಎಸ್ಟರ್ ಅನ್ನು ಉಂಟು ಮಾಡುತ್ತದೆ. CH3COOH ಅಂದರೆ ಎಥನೋಯಿಕ್ ಆಮ್ಲ ಪ್ಲಸ್ CH3CH2OH ಅಂದರೆ ಎಥನಾಲ್ ಇಸ್ ಗಿವ್ಸ್ ರೈಸ್ ಟು ಎಸ್ಟರ್. ನಂತರ ಎಸ್ಟರ್ನ ಗುಣಗಳು. ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು. ಇವುಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗ್ತವೆ. ಈ ಕ್ರಿಯೆಯು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ಸಾಬೂನೀಕರಣ ಕ್ರಿಯೆ ಅಂತ ಕರೀತಾರೆ. ಸಾಬೂನುಗಳು ಉದ್ದ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. CH3COO C2H5 in presence of NaOH is gives rise to C2H5OH plus CH3COONA. ಎರಡನೆಯದಾಗಿ ಪ್ರತ್ಯಾಮ್ಲದೊಂದಿಗೆ ವರ್ತನೆ. ಖನಿಜ ಆಮ್ಲಗಳಂತೆಯೇ ಎಥನೋಯಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನಂತಹ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಅಂದರೆ ಸೋಡಿಯಂ ಎಥನೋಯೇಟ್ ಅಥವಾ ಸಾಮಾನ್ಯವಾಗಿ ಸೋಡಿಯಂ ಅಸಿಟೇಟ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. NaOH plus CH3COOH
ಇಸ್ ಗಿವ್ಸ್ ರೈಸ್ ಟು CH3COONA ಪ್ಲಸ್ H2O. ಮೂರನೇದಾಗಿ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಕ್ರಿಯೆ. ಎಥನೋಯಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಉತ್ಪತ್ತಿಯಾದ ಲವಣವನ್ನು ಸೋಡಿಯಂ ಅಸಿಟೇಟ್ ಅಂತ ಕರೀತಾರೆ. 2CH3COOH plus Na2CO3 is gives rise to 2CH3COONA plus H2O plus CO2. CH3COOH plus NaHCO3 is gives rise to CH3COONA plus H2O plus CO2. ನಂತರ ಸಾಬೂನುಗಳು ಮತ್ತು ಮಾರ್ಜಕಗಳು. ಸಾಬೂನುಗಳು ಮತ್ತು ಮಾರ್ಜಕಗಳೆಂದರೇನು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ದಿನನಿತ್ಯ ನಾವು ಸ್ವಚ್ಛತಾ ಕ್ರಿಯೆಯಲ್ಲಿ ಕಲ್ಮಶಗಳನ್ನು ನಿವಾರಿಸಲು ಸಾಬೂನುಗಳನ್ನು ಉಪಯೋಗಿಸ್ತೇವೆ. ಇದನ್ನು ಸೋಪು ಎಂದು ಸಾಮಾನ್ಯವಾಗಿ ಕರಿತೇವೆ. ಕೊಳೆಯನ್ನು ಹೋಗಲಾಡಿಸುವ ಸಾಬೂನು ಹೇಗೆ ಮಾಡಲ್ಪಟ್ಟಿದೆ? ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುವುದರಿಂದ ಇದು ನೀರಿನಲ್ಲಿ ಕರಗುವುದಿಲ್ಲ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿರ್ತವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯ ಎಣ್ಣೆಯು ಜಿಡ್ಡಿನೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿಯು ಎಣ್ಣೆ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಈ ರೀತಿ ಮಿಸೈಲ್ಗಳನ್ನು ಉಂಟು ಮಾಡುತ್ತದೆ. ಚಿತ್ರವನ್ನು ಗಮನಿಸಿ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನ ಕಿತ್ತು ಹೊಗೆ ತೆಗೆಯಲು ಸಹಾಯ ಮಾಡುತ್ತದೆ. ಆಗ ವಸ್ತುಗಳಾಗಲಿ ಬಟ್ಟೆಗಳಾಗಲಿ ಸ್ವಚ್ಛವಾಗುತ್ತದೆ. ಗಡಸು ನೀರಿನಲ್ಲಿ ಸಾಬೂನುಗಳು ಸಮರ್ಥವಾಗಿ ಕೊಳೆಯನ್ನ ತೆಗೆಯುವುದಿಲ್ಲ. ಇದಕ್ಕೆ ನೀರಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಕಾರಣವಾಗ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಮಾರ್ಜಕಗಳನ್ನು ಬಳಸ್ತಾರೆ. ಹಾಗಾದ್ರೆ ಮಾರ್ಜಕಗಳು ಅಂದ್ರೇನು? ಅಂದ್ರೆ ಸಾಮಾನ್ಯವಾಗಿ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿವೆ. ಎರಡೂ ಸಂಯುಕ್ತಗಳು ಹೈಡ್ರೋಕಾರ್ಬನ್ನ ಉದ್ದ ಸರಪಳಿಯಿಂದಾಗಿವೆ. ಹೀಗೆ ಇವು ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿರುತ್ತದೆ. ಮಾರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪೂಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸ್ತಾರೆ. ನೋಡಿದ್ರಲ್ಲ ಮಕ್ಕಳ, ಇಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಯಿತು. ಈ ಅಧ್ಯಾಯದಲ್ಲಿ ನಾವು ಕಲಿತಿರುವುದನ್ನು ಒಮ್ಮೆ ಮನನ ಮಾಡೋಣ. ಮೊದಲನೆಯದಾಗಿ ಕಾರ್ಬನ್ನ ಸಹವೇಲೆನ್ಸಿ ಬಂಧ ಮತ್ತು ಅದರ ಪರಿವರ್ತನೀಯ ಸ್ವಭಾವ. ಎರಡನೆಯದಾಗಿ ಕಾರ್ಬನ್ನ ಬಹುಮುಖ್ಯ ಗುಣಗಳಾದ ಕೆಟನೀಕರಣ ಮತ್ತು ಟೆಟ್ರಾವೇಲೆನ್ಸಿ. ಮೂರನೆಯದಾಗಿ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಸ್. ನಾಲ್ಕನೆಯದಾಗಿ ಕ್ರಿಯಾಗುಂಪುಗಳು, ಗುಣಗಳು ಮತ್ತು ಅವುಗಳನ್ನು ಹೆಸರಿಸುವ ಪದ್ಧತಿ. ಐದನೆಯದಾಗಿ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳ ಗುಣಗಳು ಮತ್ತು ಉಪಯೋಗಗಳು. ಆರನೆಯದಾಗಿ ಸಾಬೂನುಗಳು ಮತ್ತು ಮಾರ್ಜಕಗಳು ಉಪಯುಕ್ತತೆ. ಈ ಎಲ್ಲ ವಿಷಯಗಳು ಆಸಕ್ತಿದಾಯಕವಾಗಿತ್ತೆಂದು ಆಶಿಸುತ್ತೇನೆ. ಈ ವಿಷಯವನ್ನು ಮನನ ಮಾಡಿಕೊಳ್ಳಲು ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಅನ್ನು ನಿರಂತರವಾಗಿ ನೋಡುತ್ತೀರಿ. ಧನ್ಯವಾದಗಳು.